ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಡೈಲಿ ವ್ಲಾಗ್ ಚಾಲೆಂಜಿನ 15ನೇ ದಿನ. ಮಾರ್ನಿಂಗ್ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಹಾಯ್, ಇವತ್ತು ಬ್ರೆಡ್ಡಿಗೆ ಈಸ್ಟ್ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳೋಣ. ಹೊರಗಡೆಯಿಂದ ತರ್ಬೋದು, ಹೊರಗಡೆ ತರೋದು ಅಷ್ಟು ಸೇಫ್ ಅಲ್ಲ. ಏನೇನು ಎಷ್ಟೆಷ್ಟು ಕೆಮಿಕಲ್ ಹಾಕಿರ್ತಾರೋ, ಹಾಗಾಗಿ ನಾನು ಮನೆಯಲ್ಲೇ ಮಾಡ್ಕೊಂಡ್ಬಿಡ್ತೀನಿ. ಮನೆಗೆ ಏನೇನು ಇಂಗ್ರೀಡಿಯೆಂಟ್ಸ್ ಇರುತ್ತೋ ಅದೇ. ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಅದು ಈಸ್ಟ್ ಮಾಡ್ಕೊಂಡಿದ ತಕ್ಷಣವೇ ಬ್ರೆಡ್ ಮಾಡ್ಕೊಳೋದಕ್ಕೆ ಆಗೋದಿಲ್ಲ. ಒಂದು 9-10 ಗಂಟೆ ಕಾಲ ನಾನು ನೆರಡಬೇಕು. ಹಾಗಾಗಿ ಇವತ್ತು ಈಸ್ಟ್ ಮಾಡ್ಕೊಂಡು ನಾಳೆ ಮತ್ತೆ ಹೆಂಗೂ ವ್ಲಾಗ್ ಹಾಕಿರ್ತೀನಲ್ಲ, ಹಾಗಾಗಿ ಇವತ್ತು ಈಸ್ಟಿಂದು ವಿಡಿಯೋ ಹಾಕೋಣ. ಮುಂದೆ ನಾಳೆ ಬೇಕಿದ್ರೆ ಬ್ರೆಡ್ ಮಾಡೋದು ಹಾಕೋಣ ಅಂತ ಅಂದ್ಬಿಟ್ಟು ಇವತ್ತು ಈಸ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತೀನಿ. ನಾಳೆ ಬ್ರೆಡ್ ಮಾಡೋದು ತೋರಿಸ್ತೀನಿ. ಹಾಗೆ ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಈಸ್ಟ್ ಹೇಗೆ ಮಾಡೋದು ಅಂತೇಳಿ ನೋಡೋಣ. 2 ಸ್ಪೂನು ಗೋಧಿ ಹಿಟ್ಟು ಹಾಗೆ ಸಕ್ಕರೆ ಹಾಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಮೈದಾ ಹಿಟ್ಟು ತಗೊಳ್ಳಿ. ನಾನು ಗೋಧಿ ಹಿಟ್ಟಿಂದೆ ಬ್ರೆಡ್ ಮಾಡ್ಕೊಳ್ಳೋಣ ಅಂತಂದು ಗೋಧಿ ಹಿಟ್ಟು ತಗೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಮೈದಾ ಹಿಟ್ಟು ತಗೋಬೋದು. ನಂತರ ಹನಿ ಹಾಕ್ಕೊಂಡು ಇನ್ನೂ ಚೆನ್ನಾಗಿ ಕಲಿಸ್ಕೊಳ್ತೀನಿ. ಗೋಧಿ ಹಿಟ್ಟು, ಸಕ್ಕರೆ, ಹನಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡೆ. ನಂತರ ಮೊಸರು ಹಾಕ್ಕೊಳ್ತೀನಿ. ಮೊಸರನ್ನ ಫ್ರಿಜ್ಜಲ್ಲಿ ತೆಗ್ದಿದ ತಕ್ಷಣನೇ ಹಾಕೋಬೇಡಿ. ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಹೊರಗಿಟ್ಟು ಆಮೇಲೆ ಹಾಕ್ಕೊಳ್ಳಿ. ಹಾಗಾದರೆ ಇನ್ನೂ ಚೆನ್ನಾಗಿ ಬರುತ್ತೆ ಈಸ್ಟ್. ಹಾಗಾಗಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಇನ್ನೂ ಚೆನ್ನಾಗಿ ಕಲಿಸ್ಕೊಳ್ತೀನಿ. ಗಟ್ಟಿಯಾಗಿದೆ ಇದು, ನೋಡ್ಕೊಳ್ಳಿ. ನಾನು ಇನ್ನೂ ಸ್ವಲ್ಪ ಹಾಕಬೇಕು ನೀರು. ಈ ರೀತಿ ಆದರೆ ಸಾಕು. ಇದು ಈ ರೀತಿ ಕಲಿಸ್ಬಿಟ್ಟು ಒಂದು 9-10 ಗಂಟೆ ಕಾಲ ನಾವು ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕು. ನಾನು ಇವತ್ತು ಮಾಡಿ ನಾಳೆ ಮಾಡ್ಕೊಳ್ತೀನಿ ಬ್ರೆಡ್ನ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಹೀಗಿತ್ತು. ಮತ್ತೆ ಮುಂದಿನ ವ್ಲಾಗ್ ಸಿಗೋಣ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.